ಇತ್ತ ಉಡುಪಿಯಲ್ಲಿಯೂ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಉಡುಪಿ ಜಿಲ್ಲೆಯಾದ್ಯಂತ 800ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದ್ದು 24 ಗಂಟೆಗಳ ಕಾಲ ಸಂಪೂರ್ಣವಾಗಿ ಸೇವೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಪರ್ಯಾಯ ವ್ಯವಸ್ಥೆಗೆ ಸೂಚನೆಯನ್ನ ಆರೋಗ್ಯ ಇಲಾಖೆ ನೀಡಿತು. ಅಪೋಲೋ ಫಾರ್ಮಸಿ, ಮೆಡ್ಪ್ಲಸ್ ಹಾಗೆ ಜನೌಷಧ ಕೇಂದ್ರಗಳು ಎಂದಿನಂತೆ ಓಪನ್ ಇರ್ತಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಆನ್ಲೈನ್ನಲ್ಲಿ ಔಷಧ ಮಾರಾಟವನ್ನು ವಿರೋಧಿಸಿ ಇಂದು ಮೆಡಿಕಲ್ ಶಾಪ್ಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. 24 ಗಂಟೆಗಳ ಕಾಲ ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡ್ತಿರುವಂಥದ್ದು. ಸದ್ಯ ನಾವೀಗ ಇರುವಂಥದ್ದು ಉಡುಪಿ ನಗರದ ಕಲ್ಸಂಕ ವೃತ್ತದ ಬಳಿ ಇರುವಂಥದ್ದು. ನಾವು ಇಲ್ಲಿ ಗಮನಿಸ್ಬೋದು, ಸಾಕಷ್ಟು ಮೆಡಿಕಲ್ಗಳು ಈ ಒಂದು ಆನ್ಲೈನ್ನಲ್ಲಿ ಔಷಧಿ ಮಾರಾಟವನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಇರುವಂಥ 820ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಇಂದು ಬಂದ್ ಆಗಿರುವಂಥದ್ದು. ಉಡುಪಿ ಅಂದರೆ ಸಾಕಷ್ಟು ಹಾಸ್ಪಿಟಾಲಿಟಿ ಸೇರಿದಂತೆ ಒಳ್ಳೆ ಆಸ್ಪತ್ರೆಗಳು ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು, ಉಡುಪಿ ನಗರ ಭಾಗದಲ್ಲಿರುವಂಥದ್ದು. ಸಾಕಷ್ಟು ರೋಗಿಗಳು ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರ್ತಾರೆ. ಆದರೆ ಆಸ್ಪತ್ರೆಯಲ್ಲಿರುವಂಥ ಒಂದು ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ, ಆದರೆ ಹೊರಗಿರುವಂಥ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಏನಿದೆ ಅದು ಓಪನ್ ಇರುತ್ತೆ, ಮೆಡ್ಪ್ಲಸ್ ಓಪನ್ ಇರುತ್ತೆ, ಅದೇ ರೀತಿ ಅಪೋಲೋ ಮೆಡಿಕಲ್ ಶಾಪ್ ಏನಿದೆ ಅದು ಓಪನ್ ಇರುತ್ತೆ. ಆದರೆ ಇನ್ನುಳಿದಂಥ ಮೆಡಿಕಲ್ ಶಾಪ್ 810ಕ್ಕೂ ಅಧಿಕ ಇರುವಂಥ ಮೆಡಿಕಲ್ ಶಾಪ್ಗಳು ಬಂದಾಗಿರುವಂಥದ್ದು. ಇದರಿಂದ ಒಂದು ತುರ್ತು ಒಂದು ಔಷಧಿ ಬೇಕಾಗಿರುವವರು ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಕೆಲವೊಂದು ರೋಗಿಗಳಿಗೆ ಒಂದು ಅಗತ್ಯ ಔಷಧಿಗಳು ಬೇಕಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಪರದಾಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಮೆಡ್ಪ್ಲಸ್, ಅಪೋಲೋ, ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಏನಿದೆ ಅಲ್ಲಿ ಔಷಧಿಗಳು ಸಿಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಈ ಒಂದು ಔಷಧಿ ಒಂದು ಕ್ಲೋಸ್ ಇರುವ ಹಿನ್ನೆಲೆಯಲ್ಲಿ ಔಷಧಿಗಳು ಸಿಗುವ ಸಾಧ್ಯತೆಗಳು ಕಡಿಮೆ. ಆ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿರುವಂಥ 810ಕ್ಕೂ ಅಧಿಕಗಳು ಮೆಡಿಕಲ್ ಶಾಪ್ಗಳು ಬಂದಾಗಿರುವಂಥದ್ದು. ಮತ್ತು ಇನ್ನುಳಿದಿರುವಂಥ 3 ಅಂದರೆ ಅಪೋಲೋ, ಅದೇ ರೀತಿಯಾಗಿ ಮೆಡ್ಪ್ಲಸ್, ಅದೇ ರೀತಿ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಏನಿದೆ ಅದು ಮಾತ್ರ ಓಪನ್ ಇರುವಂಥದ್ದು. ಸದ್ಯ ಅದನ್ನೇ ಅವಲಂಬಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಆನ್ಲೈನಲ್ಲಿ ಔಷಧಿ ಮಾರಾಟವನ್ನು ವಿರೋಧಿಸಿ ಏನು ಪ್ರತಿಭಟನೆ ನಡೆಯುತ್ತಿದೆ, ಅದು 24 ಗಂಟೆಗಳ ಕಾಲ ಪ್ರತಿಭಟನೆ ನಡೆಯುತ್ತೆ. ಸದ್ಯ ಒಂದು ಮೆಡಿಕಲ್ ಶಾಪಿನ ಒಂದು ಸಂಘಟನೆಯವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಅಂತ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಂದು ಅಂದರೆ ನಾಳೆ ಬೆಳಿಗ್ಗೆವರೆಗೂ ಕೂಡ ಈ ಒಂದು ಪ್ರತಿಭಟನೆ ನಡೆಯುತ್ತೆ. ಯಾವುದೇ ಒಂದು ಮೆಡಿಕಲ್ ಶಾಪ್ಗಳು ಓಪನ್ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.